ಹಾಯ್ ಫ್ರೆಂಡ್ಸ್, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ NWKRTCಯವರ ಹುಬ್ಬಳ್ಳಿ ಟ್ರ್ಯಾಕ್ ಟೆಸ್ಟಿನ 4ನೇ ತಾರೀಕಿನಿಂದ 12ನೇ ತಾರೀಕಿನ ಅಂಕಪಟ್ಟಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಯಾವ ಥರ ಸ್ಕೋರ್ ಬರ್ತಾ ಇದೆ, ಅದೇ ರೀತಿ ನೀವು ಎಷ್ಟು ಸ್ಕೋರ್ ಮಾಡಿದರೆ ಸೇಫ್, ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಹುಬ್ಬಳ್ಳಿಯ NWKRTCಯವರ 4ನೇ ತಾರೀಕಿನ ಸ್ಕೋರ್ ಪಟ್ಟಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಟೋಟಲ್ ಇಲ್ಲಿ 97 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. 49 4ನೇ ತಾರೀಕಿಗೆ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ. 45ರ ಮೇಲಿನ ಸ್ಕೋರನ್ನು ನೋಡುವ. 46ವರೆ 49ವರೆ ಹೈಯೆಸ್ಟ್ ಸ್ಕೋರ್ ಆಗಿದೆ. 45 45ವರೆ 46ವರೆ 45ವರೆ 47 48 46 49 ಇಬ್ಬರದು 47ವರೆ 46 46ವರೆ 45 ಫ್ರೆಂಡ್. ಸೊ 49 ಹೈಯೆಸ್ಟ್ ಸ್ಕೋರ್ ಆಗಿದೆ, ಇಬ್ಬರದು 45 ಆಗಿದೆ. ಸೊ 45ರ ಮೇಲೆ ಟೋಟಲ್ ಒಂದು 10ರಿಂದ 15 ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಸ್ಕೋರನ್ನು ಮಾಡಿದ್ದಾರೆ. ಸೊ ಈಗ 5ನೇ ತಾರೀಕಿನ ಸ್ಕೋರ್ ಪಟ್ಟಿ ನೋಡುವ. ನೋಡಿ ಫ್ರೆಂಡ್ಸ್, ಇದು 5ನೇ ತಾರೀಕಿನ ಅಂಕಪಟ್ಟಿಯ ವಿವರ ಆಗಿದೆ. ನೋಡುವ 45ರ ಮೇಲೆ ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಅಂತ. ಟೋಟಲ್ ನೋಡುವುದಾದರೆ 91 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ನೋಡುವ 45ರ ಮೇಲೆ ಮತ್ತು ಎಷ್ಟು ಹೈಯೆಸ್ಟ್ ಸ್ಕೋರ್ ಆಗಿದೆ ಯಾರದು ಅಂತ. 47 47ವರೆ 47 46 47ವರೆ 45ವರೆ 45ವರೆ 48ವರೆ 47ವರೆ 49 48 46ವರೆ 49 48ವರೆ 46 46 48 45 45 50 49 45 47ವರೆ 47ವರೆ 46ವರೆ. ಸೊ ಇಲ್ಲಿ ಒಬ್ಬರಿಗೆ 50 ಬಂದಿದೆ. ಅದೇ ರೀತಿ 49 3 ಅಭ್ಯರ್ಥಿಗಳು ಇಲ್ಲಿ ಸ್ಕೋರನ್ನು ಮಾಡಿದ್ದಾರೆ. 45ರ ಮೇಲೆ ಒಂದು 15 ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಸ್ಕೋರನ್ನು ಮಾಡಿದ್ದಾರೆ. ಈಗ 6ನೇ ತಾರೀಕಿನ ಅಂಕಪಟ್ಟಿಯ ವಿವರ ನೋಡೋಣ. ನೋಡಿ, ಇದು 6ನೇ ತಾರೀಕು ಅಂಕಪಟ್ಟಿಯಾಗಿದೆ. ಟೋಟಲ್ ನೋಡುವುದಾದರೆ 96 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ಹೈಯೆಸ್ಟ್ ನೋಡುವ ಎಷ್ಟು ಅಭ್ಯರ್ಥಿಗಳಿಗೆ 45ರ ಮೇಲೆ ಸ್ಕೋರ್ ಮಾಡಿದ್ದಾರೆ ಅಂತ. 50 48 48 45 45ವರೆ 46 46 48 45ವರೆ 45 49 47ವರೆ 47 46ವರೆ 47 46. ನೋಡಿ, ಇಲ್ಲಿ ಕೂಡ ಒಂದು 10ರಿಂದ 12 ಅಭ್ಯರ್ಥಿಗಳಷ್ಟೇ ಇಲ್ಲಿ 45ರ ಮೇಲೆ ಸ್ಕೋರ್ ಮಾಡಿದ್ದಾರೆ. ಹೈಯೆಸ್ಟ್ ಇಲ್ಲಿ 49, ಒಬ್ಬರದು ಇಲ್ಲಿ ಹೈಯೆಸ್ಟ್ ಸ್ಕೋರ್ ಆಗಿದೆ. ಅದೇ ರೀತಿ ಇಲ್ಲಿ ಇನ್ನೊಬ್ಬರಿಗೂ ಕೂಡ ನೋಡಿ, ಇಲ್ಲಿ 50ಕ್ಕೆ 50 ಕೂಡ ಒಬ್ಬರು ಸ್ಕೋರ್ ಮಾಡಿದ್ದಾರೆ 6ನೇ ತಾರೀಕಿಗೆ. ಹಾಗಾದರೆ ಈಗ 7ನೇ ತಾರೀಕಿನ ಒಂದು ಅಂಕಪಟ್ಟಿ ನೋಡುವ. ನೋಡಿ, ಇದು 7ನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ 100 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. 45ರ ಮೇಲೆ ನೋಡುವ ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ ಅಂತ. 47 48ವರೆ 46 47 45ವರೆ 46 48 49 46. ಸೊ ಫ್ರೆಂಡ್ಸ್, ಇಲ್ಲಿ ಹೈಯೆಸ್ಟ್ ಒಬ್ಬರದು ಇಲ್ಲಿ 49 ಆಗಿದೆ. ಅದೇ ರೀತಿ ಇಲ್ಲಿ 45ರ ಮೇಲೆ ಒಂದು 10 ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಸ್ಕೋರನ್ನು ಮಾಡಿದ್ದಾರೆ. ಕಡಿಮೆ ಅಭ್ಯರ್ಥಿಗಳು 45ರ ಮೇಲೆ ಸ್ಕೋರ್ ಮಾಡಿದ್ದಾರೆ.
ಸೊ ಈಗ ನೆಕ್ಸ್ಟ್ ನೋಡುವ 8ನೇ ತಾರೀಕಿಗೆ ಎಷ್ಟು ಅಭ್ಯರ್ಥಿಗಳು 45ರ ಮೇಲೆ ಸ್ಕೋರ್ ಮಾಡಿದ್ದಾರೆ ಅಂತ. 8ನೇ ತಾರೀಕಿನ ಸ್ಕೋರ್ ಪಟ್ಟಿ ನೋಡುವ. 8ನೇ ತಾರೀಕಿಗೆ 106 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ಹೆಚ್ಚು ಅಭ್ಯರ್ಥಿಗಳು ನೀಡಿದ್ದಾರೆ. ನೋಡುವ 45ರ ಮೇಲೆ ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಅಂತ. 47, 45, 48, 46, 45, 48ವರೆ, 45ವರೆ. ಕಡಿಮೆ ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ 45ರ ಮೇಲೆ. 45, 45ವರೆ, 45. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು 10 ಅಭ್ಯರ್ಥಿ 10ಕ್ಕಿಂತ ಕಡಿಮೆನೇ ಅಂತ ಹೇಳಬಹುದು. 106ರಲ್ಲಿ ತುಂಬ ಕಡಿಮೆ ಅಭ್ಯರ್ಥಿಗಳು 45ರ ಮೇಲೆ ಇಲ್ಲಿ ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಇಲ್ಲಿ ಹೈಯೆಸ್ಟ್ ಸ್ಕೋರ್ 48ವರೆ, ಇದು ಹೈಯೆಸ್ಟ್ ಸ್ಕೋರ್ ಆಗಿದೆ. ಅದೇ ರೀತಿ ಈಗ 10ನೇ ತಾರೀಕಿನ ಸ್ಕೋರ್ ಪಟ್ಟಿ ನೋಡುವ. ಬಟ್ 8ನೇ ತಾರೀಕಿನ ಒಂದು ಸ್ಕೋರ್ ಓವರಾಲ್ ನೋಡೋದಾದರೆ ಕಡಿಮೆ ಅಭ್ಯರ್ಥಿಗಳು ಇಲ್ಲಿ 45ರ ಮೇಲೆ ಸ್ಕೋರ್ ಮಾಡಿದ್ದಾರೆ. ನೋಡಿ, 10ನೇ ತಾರೀಕಿಗೆ ಟೋಟಲ್ 92 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ನೋಡುವ 45ರ ಮೇಲೆ ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ ಅಂತ. ಇಲ್ಲಿ ಕೂಡ 45ರ ಮೇಲೆ ಕೆಲವಷ್ಟು 45, 47, 46, 46, 45, 46ವರೆ, 46, 45ವರೆ, 45ವರೆ. ಇಲ್ಲಿ ಒಬ್ಬರಿಗೆ 50 ಬಂದಿದೆ. 45, ಇಲ್ಲಿ ಕೂಡ 45ರ ಮೇಲೆ 10 ಅಭ್ಯರ್ಥಿಗಳಕ್ಕಿಂತ 10 ಅಭ್ಯರ್ಥಿಗಳಷ್ಟೇ ಇಲ್ಲಿ ಒಂದು 45ರ ಮೇಲೆ ಸ್ಕೋರ್ ಮಾಡಿದ್ದಾರೆ. ಇಲ್ಲಿ ಒಬ್ಬರಿಗೆ 50ಕ್ಕೆ 50 ಬಂದಿದೆ. ಆಮೇಲೆ 45, 47 ಈ ರೀತಿಯಾಗಿ ಸ್ಕೋರ್ ಮಾಡಿದ್ದಾರೆ ಒಂದು 3-4 ಜನ ಅಷ್ಟೇ. ಈಗ 11ನೇ ತಾರೀಕಿನ ಒಂದು ಸ್ಕೋರ್ ಪಟ್ಟಿ ನೋಡುವ. ನೋಡಿ, ಇದು 11ನೇ ತಾರೀಕಿನ ಒಂದು ಸ್ಕೋರ್ ಲಿಸ್ಟ್ ಆಗಿದೆ. ನೋಡಿ, 11ನೇ ತಾರೀಕಿಗೆ ಟೋಟಲ್ 127 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ಹೆಚ್ಚು ಅಭ್ಯರ್ಥಿಗಳು 11ನೇ ತಾರೀಕಿಗೆ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ನೋಡುವ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಅಂತ. 11ನೇ ತಾರೀಕಿಗೆ 45, 45, 45, 46ವರೆ, 49, 47, 45ವರೆ, 46, 48, 48, 45ವರೆ, 45, 45, 45. ನೋಡಿ ಫ್ರೆಂಡ್ಸ್, 127 ಅಭ್ಯರ್ಥಿಗಳಲ್ಲಿ ಇಲ್ಲಿ ಕೆಲವಷ್ಟು ಅಭ್ಯರ್ಥಿಗಳಷ್ಟೇ 45, 47 ಈ ರೀತಿಯಾಗಿ ಮಾಡಿದ್ದಾರೆ. ಇಲ್ಲಿ 127 ಅಭ್ಯರ್ಥಿಗಳಲ್ಲಿ ಯಾರಿಗೂ ಕೂಡ ಇಲ್ಲಿ 50ಕ್ಕೆ 50 ಸ್ಕೋರ್ ಮಾಡಿಲ್ಲ. ವೆರಿ ಲೋ ಸ್ಕೋರ್ನೇ ಬಂದಿದೆ 11ನೇ ತಾರೀಕಿಗೆ. ನೀವು ಕೂಡ ನೋಡಿದ್ದೀರಿ, ನೀವು ಕೂಡ ಚೆಕ್ ಮಾಡಿ. ನಾನು ಎಲ್ಲ ಒಂದು ಸ್ಕೋರ್ ಪಟ್ಟಿಯ ಒಂದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಸ್ಕೋರನ್ನು ಕೂಡ ನೋಡಬಹುದು. ಬಟ್ ಓವರಾಲ್ ನೋಡೋದಾದರೆ 11ನೇ ತಾರೀಕಿಗೆ 127 ಅಭ್ಯರ್ಥಿಗಳಲ್ಲಿ ಕಡಿಮೆ ಸ್ಕೋರ್ ಬಂದಿದೆ. ಯಾರೂ ಕೂಡ 50ಕ್ಕೆ 50 ಕೂಡ ಸ್ಕೋರ್ ಮಾಡಿಲ್ಲ. 12ನೇ ತಾರೀಕಿನ ಒಂದು ಸ್ಕೋರ್ ಪಟ್ಟಿ ನೋಡಿ. 12ನೇ ತಾರೀಕಿಗೆ ಇಲ್ಲಿ 109 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ನೋಡುವ ಇಲ್ಲಿ ಯಾವ ರೀತಿ ಸ್ಕೋರ್ ಬಂದಿದೆ ಅಂತ. 46, ಇಲ್ಲಿ ಒಬ್ಬರಿಗೆ 50 ಬಂದಿದೆ. 45ವರೆ, 48, 46ವರೆ, 46ವರೆ, 50, 46, 47ವರೆ, 47. ನೋಡಿ, ಇಲ್ಲಿ 50ಕ್ಕೆ 50
2 ಅಭ್ಯರ್ಥಿಗಳಿಗೆ 50ಕ್ಕೂ 50 ಬಂದಿದೆ. ಆಮೇಲೆ 45ರ ಮೇಲೆ ಒಂದು 10 ಅಭ್ಯರ್ಥಿಗಳಷ್ಟೇ ಒಂದು ಸ್ಕೋರನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಹುಬ್ಬಳ್ಳಿಯಲ್ಲಿ ಕೂಡ 45ರ ಮೇಲೆ ಕಡಿಮೆ ಅಭ್ಯರ್ಥಿಗಳು ಸ್ಕೋರ್ ಮಾಡುತ್ತಾ ಇದ್ದಾರೆ. ನೀವು ಕೂಡ 45ರ ಮೇಲೆ ಸ್ಕೋರ್ ಮಾಡಿ ಸೊ ನಿಮಗೂ ಕೂಡ ಸಿಗುವ ಚಾನ್ಸಸ್ ಇದೆ. 50ರ ಮೇಲೆ ಕಡಿಮೆ ಅಭ್ಯರ್ಥಿಗಳು ಸ್ಕೋರ್ ಮಾಡುತ್ತಾ ಇದ್ದಾರೆ. ಇವನ್ 48, 49, 50 ಕೆಲವಷ್ಟೇ ಅಭ್ಯರ್ಥಿಗಳು ಸ್ಕೋರ್ ಮಾಡುತ್ತಾ ಇದ್ದಾರೆ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಅದೇ ರೀತಿ ಇಲ್ಲಿ ನೀವು ನೋಡಿದ್ದೀರಿ, ಇಲ್ಲಿ ಈಗ ಅಪ್ಲಿಕೇಶನ್ ನಂಬರ್ ಯಾವುದು ನಡೆಯುತ್ತಾ ಇದೆ ಅಂದರೆ ಇಲ್ಲಿ 48 ಒಂದು ಸೀರಿಯಲ್ ನಂಬರ್ನ ಅಪ್ಲಿಕೇಶನ್ ನಡೀತಾ ಇದೆ. 48 ಇಲ್ಲಿ ನೀವು ನೋಡಿ 1890 ಇಲ್ಲಿ ಕಾಣ್ತಾ ಇದೆ. ಸೊ ಅದರ ಮೇಲೆ ಯಾರ ಒಂದು ಅಪ್ಲಿಕೇಶನ್ ನಂಬರ್ ಇದೆ, ನೆಕ್ಸ್ಟ್ ಅವರದ್ದು ಒಂದು ಡೇಟ್ ಬರುತ್ತದೆ. ನೀವು ಕೂಡ ವೆಬ್ಸೈಟಿಗೆ ಹೋಗಿ ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು.